ನಮಸ್ಕಾರ ಸ್ನೇಹಿತರೆ, ಅವಿನ್ಸ್ ಬಯಾಲಜಿ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಎರಡು ಪೋಸ್ಟ್ಗೆ ರೀಸೆಂಟಾಗಿ ಕಾಲ್ ಮಾಡಿದ್ದಾರೆ. ಸೊ ಒಂದು ನರ್ಸಿಂಗ್ ಆಫೀಸರು, ಸೊ ಇನ್ನೊಂದು ಫಾರ್ಮಸಿ ಆಫೀಸರು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇದೆರಡು ಪೋಸ್ಟ್ಗೆ ಏನು ಕಂಪ್ಲೀಟ್ ಡೀಟೇಲ್ಸ್ ನೋಟಿಫಿಕೇಷನ್ ಆಗಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ, ಸೊ ಒಂದು ನೋಟಿಫಿಕೇಷನ್ಸ್ನ ಡೀಟೇಲ್ಸು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಯಾರಿಗೆ ಈ ಒಂದು ಇನ್ಫಾರ್ಮೇಷನ್ ಬೇಕು ಅನಿಸುತ್ತೆ ಅವರು ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಸ್ಟಾರ್ಟಿಂಗು ಹೇಳಬೇಕಂದ್ರೆ, ಸೊ ಈ ನೋಟಿಫಿಕೇಷನ್ ಆಗಿರೋ ಡೇಟ್ ಬಂದು 6ನೇ ತಾರೀಕು ಈ ಮಂತು. ಸೊ ಅಪ್ಲಿಕೇಶನ್ ಹಾಕೋಕ್ಕೆ 7ನೇ ತಾರೀಕಿಂದ ಲಿಂಕನ್ನು ಓಪನ್ ಮಾಡಿದ್ದಾರೆ. ಸೊ ಆ್ಯಂಡ್ ಎರಡು ಏನು ಪೋಸ್ಟ್ ಕಾಲ್ ಮಾಡಿದ್ದಾರೆ, ಎರಡು ಗ್ರೂಪ್ ಸಿ ಅಂಡರಲ್ಲಿ ಬರೋವಂಥ ಪೋಸ್ಟ್ಗಳು. ಸೊ ಒಂದು ಪೋಸ್ಟು ಫಾರ್ಮಸಿ ಆಫೀಸರ್ ಅಂತ ಹೇಳ್ತಾರೆ, ಇನ್ನೊಂದು ನರ್ಸಿಂಗ್ ಆಫೀಸರ್ ಅಂತ ಹೇಳ್ತಿದ್ದಾರೆ. ಸೊ ಫಾರ್ಮಸಿ ಆಫೀಸರ್ಗೆ ಟೋಟಲ್ ಪೋಸ್ಟ್ ಬಂದು 98 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಆ್ಯಂಡ್ ನರ್ಸಿಂಗ್ ಆಫೀಸರ್ಗೆ ಟೋಟಲ್ ಪೋಸ್ಟ್ ಬಂದು 90 ಪೋಸ್ಟ್ಸ್ ಕಾಲ್ ಮಾಡಿದ್ದಾರೆ. ಸೊ ಆ್ಯಂಡ್ ಫಾರ್ಮಸಿ ಆಫೀಸರ್ ಅಂತ ಬಂದಾಗ ಅವ್ರ ಪೇ ಸ್ಕೇಲ್ ಬಂದು 44,425 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನರ್ಸಿಂಗ್ ಆಫೀಸರ್ಗೆ 54,175 ರೂಪಾಯಿಂದ ಪೇ ಸ್ಕೇಲ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಪೇ ಸ್ಕೇಲ್ ಸ್ಟಾರ್ಟ್ ಆಗೋದಂದರೆ ಬೇಸಿಕ್ ಸ್ಯಾಲ್ರಿ ಅಪಾಯಿಂಟ್ ಆದಮೇಲೆ ಸ್ಟಾರ್ಟಿಂಗ್ ಏನು ಸ್ಕೇಲ್ ಕೊಟ್ಟಿದ್ದಾರೆ ಆ ಸ್ಕೇಲಿಂದ ಸ್ಟಾರ್ಟ್ ಆಗಿ ಅದಕ್ಕೆ DA HRA ಆ್ಯಡ್ ಆಗುತ್ತೆ. ಜೊತೆಗೆ ಇನ್ ಕೇಸ್ ಬೆಂಗಳೂರು ಅಂತ ಸಿಟಿಗಳಿಲ್ಲದೆ CC ಆ್ಯಡ್ ಆಗುತ್ತೆ. ಆ್ಯಂಡ್ ಗ್ರೂಪ್ ಸಿ ಇರೋ ಕಾರಣಕ್ಕೆ ಇವ್ರಿಗೆ ಮೆಡಿಕಲ್ ಅಲೋಯನ್ಸ್ ಕೂಡ ಆ್ಯಡ್ ಆಗುತ್ತೆ. ಸೊ ಇಷ್ಟೆಲ್ಲ ಆ್ಯಡ್ ಆಗಿ ಟೋಟಲ್ ಸ್ಯಾಲ್ರಿ ಬರುತ್ತೆ. ಸೊ ಅದು ಇದ್ರಲ್ಲಿ ಕೊಟ್ಟಿರೋಂಥ ಪೇ ಸ್ಕೇಲು. ಆ್ಯಂಡ್ ಈಗ ಈ ಫಾರ್ಮಸಿ ಆಫೀಸರು ಮತ್ತು ನರ್ಸಿಂಗ್ ಆಫೀಸರು ಏನು ಅವ್ರದ್ದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಕೇಳಿದಾನಂದರೆ, ಫಾರ್ಮಸಿ ಆಫೀಸರ್ಗೆ ಡಿಫಾರ್ಮಾ ಮಾಡಿರಬೇಕು ಅಂತ ಕೇಳ್ತಾರೆ. ಸೊ ಡಿಪ್ಲೊಮಾ ಇನ್ ಫಾರ್ಮಸಿ ಅಂತ ಹೇಳ್ತೀವಿ. ಸೊ ಡಿಫಾರ್ಮಾ ಮಾಡಿರಬೇಕು. ಯಾವುದು ಅದು ನಮ್ಮ ಕರ್ನಾಟಕ ಗೌರ್ಮೆಂಟಿಂದ ಯಾವುದಾದ್ರೂ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಮಾಡಿರಬೇಕು. ಅದೇ ಥರ ನರ್ಸಿಂಗ್ ಆಫೀಸರ್ಗೆ ಇಲ್ಲಿ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂತ ಕೇಳಿದ್ದಾನೆ. ಸೊ GNM ಅಂತ ಕರಿತೀವಿ. ಸೊ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂತ ಕೇಳಿದ್ದಾನೆ. ಆ್ಯಂಡ್ ಅದು ಕೂಡ ಗೌರ್ಮೆಂಟ್ ರೆಕಗ್ನೈಸ್ಡ್ ಆಗಿರಬೇಕು, ನಮ್ಮ ಕರ್ನಾಟಕ ಗೌರ್ಮೆಂಟ್ ರೆಕಗ್ನೈಸ್ಡು. ಸೊ ಆ್ಯಂಡ್ ಜೊತೆಗೆ ಇವರಿಬ್ಬರು ಏನಾಗಿರ್ಬೇಕಂದ್ರೆ, ಫಾರ್ಮಸಿ ಆಫೀಸರು ಮತ್ತು ನರ್ಸಿಂಗ್ ಆಫೀಸರ್ಗೆ ಇವರು ನಮ್ಮ ಏನು ಮೆಡಿಕಲ್ ಕೌನ್ಸಿಲ್ ಇದೆ, ಅಂದರೆ ಕರ್ನಾಟಕ ಫಾರ್ಮಸಿ ಕೌನ್ಸಿಲಲ್ಲಿ ಫಾರ್ಮಸಿ ಆಫೀಸರ್ ಅವರು ಫಾರ್ಮಸಿ ಆದಮೇಲೆ ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ಆ್ಯಂಡ್ ನರ್ಸಿಂಗ್ ಆಫೀಸರು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂದರೆ GNM ಆದಮೇಲೆ ಅವ್ರು ಏನು ಮಾಡಿರಬೇಕು, ಈ ಒಂದು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ಇದು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾನೆ. ಆ್ಯಂಡ್ ಅದಾದಮೇಲೆ ಇವ್ರು ಏನು ಹೇಳ್ತಾರೆ ಅಂದರೆ, ಮೇಯ್ನಾಗಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದು. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ ಇದಕ್ಕೆ 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಈ 30ನೇ ತಾರೀಕು ಒಳಗಡೆ ನೀವು ಈ ಒಂದು ಎಕ್ಸಾಮ್ ಬರೆದು ಎಲ್ಲ ಸರ್ಟಿಫಿಕೇಟ್ಸು ಇದರದ್ದು ಬಂದಿರಬೇಕು. ಅಂದರೆ ನೀವು ಎಕ್ಸಾಮ್ ಬರೆದಿರ್ತೀರ, ರಿಸಲ್ಟ್ ಬಂದಿರಲ್ಲ, ರಿಸಲ್ಟು 30ನೇ ತಾರೀಕು ಆದಮೇಲೆ ಬರುತ್ತೆ ಅಂದ್ಕೊಳ್ಳಿ. ಸೊ ಅವರು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಯಾಕೆ ಅಂದರೆ ಏನು ಸರ್ಟಿಫಿಕೇಟ್ಸ್ ಇದೆ ಅದು ಲಾಸ್ಟ್ ಡೇಟ್ ಒಳಗೆ ಎಲ್ಲ ಮಾರ್ಕ್ಸ್ ಶೀಟ್ಸು ಬಂದಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಡಿಪ್ಲೊಮಾ 3 ಇಯರ್ಸ್ ಕೋರ್ಸ್ ಇದೆ, ಆ 3 ಇಯರ್ಸ್ದು ಮಾರ್ಕ್ಸ್ ಕಾರ್ಡ್ಸ್ ಬಂದಿರಬೇಕು ನಿಮಗೆ. ಆಗ ಮಾತ್ರ ನೀವು ಎಲಿಜಿಬಲ್ ಇರ್ತೀರ ಹಾಕೋಕ್ಕೆ. ಆ್ಯಂಡ್ ಅದೇ ಥರ ನೀವೇನಾದರೂ ಬರೀ ಎಕ್ಸಾಮ್ ಬರೆದಿದ್ದೀವಿ ನಾವು ಆಮೇಲೆ ರಿಸಲ್ಟ್ ಬರ್ತೀವಿ ಅಂತ ಹೇಳಿದ್ರು ಕೂಡ, ನೀವು ಅಪ್ಲೈ ಮಾಡಿದ್ರು ಕೂಡ ಆಮೇಲೆ ನಿಮ್ಮ ಒಂದು ಕ್ಯಾಂಡಿಡೇಚರ್ನ ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ಈ ಕಾರಣಕ್ಕೆ ಎಲ್ಲ ಸರ್ಟಿಫಿಕೇಟ್ಸ್ ಬಂದಿರೋರು ಮಾತ್ರ ಇದಕ್ಕೆ ಹಾಕೋಕ್ಕೆ ಏನಿರುತ್ತೆ, ಎಲಿಜಿಬಿಲಿಟಿ ಇರುತ್ತೆ. ಅದೇ ಥರ ಜ್ಞಾಪಕ ಇಟ್ಕೊಳ್ಳಿ, ಏನೇ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕಂದ್ರೂ ಯಾವುದೋ ರಿಸರ್ವೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಕ್ಯಾಟಗರಿ ರಿಸರ್ವೇಷನ್ ಇರುತ್ತೆ, ಆ ಕ್ಯಾಟಗರಿ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಕೂಡ ಏನಾಗಿರಬೇಕು, ಲಾಸ್ಟ್ ಡೇಟ್ ಒಳಗಡೆ ತೊಗೊಂಡಿರ್ಬೇಕು. ನಾವು ಅಪ್ಲೈ ಮಾಡಿಬಿಡ್ತೀವಿ, ಲಾಸ್ಟ್ ಡೇಟ್ ಆದಮೇಲೆ ನಾವು ಏನಾದರೂ ಸರ್ಟಿಫಿಕೇಟ್ ತೊಗೋತೀವಿ ಅಂದರೆ ಅಲ್ಲಿ ಡಿಸ್ಕ್ವಾಲಿಫಿಕೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇದನ್ನೊಂದು ಗಮನ ಇಟ್ಕೊಳ್ಳಿ. ಆ್ಯಂಡ್ ಏಜ್ ಅಂತ ಬಂದಾಗ, ಸೊ ಇಲ್ಲಿ ಏನು ಮಾಡಿದ್ದಾನೆ, ಜನರಲ್ ಕ್ಯಾಟಗರಿವರೆಗೆ 40 ವರ್ಷ ಕೊಟ್ಟಿದ್ದಾನೆ. ಅದಾದಮೇಲೆ 2A 2B 3A 3B ಅವ್ರಿಗೆ 43 ಇಯರ್ಸ್ ಕೊಟ್ಟಿದ್ದಾನೆ. ಅದಾದಮೇಲೆ SC ST ಮತ್ತು OBC ಅಂದರೆ ಕ್ಯಾಟಗರಿ 1 ಬರ್ತಾರೆ. ಸೊ ಕ್ಯಾಟಗರಿ 1 ಅವ್ರಿಗೆ 45 ವರ್ಷ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಏಜ್ ಲಿಮಿಟು. ಅದಾದಮೇಲೆ ಬೇರೆ ಬೇರೆ ಗ್ರೂಪಲ್ಲಿ ಬೇರೆ ಬೇರೆ ಏನು ಏಜ್ ಲಿಮಿಟ್ ಕೊಟ್ಟಿದ್ದಾನೆ. ಸೊ ಅರ್ಜಿ ಸಲ್ಲಿಸಲು ವಿಧಾನ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿರುತ್ತೆ. ಅಪ್ಲಿಕೇಶನ್ ಲಿಂಕ್ನ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಆಗಲೇ ಹೇಳಿದೆ, ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟಿಂಗ್ ಬಂದು 7ನೇ ತಾರೀಕಿಂದ ಕೊಟ್ಟಿದ್ದಾರೆ, ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋಕ್ಕೆ. ಅದ್ರ ಜೊತೆಗೆ ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು ಕೊಟ್ಟಿದ್ದಾನೆ ಈ ಮಂತು. ಆ್ಯಂಡ್ ಫೀಸ್ ಕಟ್ಟೋಕ್ಕೆ 31ನೇ ತಾರೀಕು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇದೇ ಮಂತು 31ನೇ ತಾರೀಕು ನೀವು ಅಪ್ಲಿಕೇಶನ್ ಹಾಕೋಕ್ಕೆ 30ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ, ಫೀಸ್ ಕಟ್ಟೋಕ್ಕೆ 31ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ಅದಾದಮೇಲೆ ಇವ್ರು ಏನಾದರೂ ಅಪಾಯಿಂಟ್ ಆದರೆ, ಎಕ್ಸಾಮ್ ಬರೆದು ಅಪಾಯಿಂಟ್ ಆದಮೇಲೆ, ಸೊ ಅವರಿಗೆ ಪ್ರೊಬೇಷನರಿ ಪೀರಿಯಡ್ ಅಂತ 2 ವರ್ಷ ಇರುತ್ತೆ. ಸೊ ಪ್ರೊಬೇಷನರಿ ಪೀರಿಯಡ್ ಅಂದರೆ, ಸೊ ಅಲ್ಲಿ ನೀವೇನಾದರೂ ಮಾಡಿದ್ರೆ ನಿಮ್ಮನ್ನು ಡೈರೆಕ್ಟಾಗಿ ತೆಗೆದಾಕ್ಬೋದು ಕೆಲಸದಿಂದ. ಸೊ ಈ ಒಂದು ಪೀರಿಯಡ್ ಏನಿದೆ, ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಮಾಡ್ತೀರಾ ಪ್ರೊಬೇಷನರಿ ಪೀರಿಯಡ್ ಅಂದರೆ, ಅದು 2 ವರ್ಷ ಇರುತ್ತೆ. ಅದಾದಮೇಲೆ ನಿಮ್ಗೆ ಆಗಲೇ ಪೇ ಸ್ಕೇಲ್ ಹೇಳಿದೆ ನಾನು. ಜೊತೆಗೆ ಇವರಿಗೆ NPS ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಏನು ಕರಿತೀವಿ, ಅದು ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಅಂದರೆ ಏನು ಅಂದರೆ, ನಿಮ್ಮ ಬೇಸಿಕ್ ಸ್ಯಾಲ್ರಿ ಪ್ಲಸ್ DA
ಏನಿರುತ್ತೆ ಅದರಲ್ಲಿಂದ 8% ನೀವು ಕಟ್ಟಬೇಕಾಗತ್ತೆ. ಇದಕ್ಕೆ 12% ನಮ್ಮ ಸ್ಟೇಟ್ ಗೌರ್ಮೆಂಟವ್ರು ಹಾಕ್ತಾರೆ. ಸೊ ಅದು ನಿಮ್ಮ NPS ಅಕೌಂಟಿಗೆ ಹೋಗುತ್ತೆ. ಸೊ ದಟ್ ಈಸ್ NPS. ಆ್ಯಂಡ್ ಅದಾದಮೇಲೆ ಫೀಸ್ ಅಂತ ಬಂದಾಗ, ಫೀಸ್ ಸ್ಟ್ರಕ್ಚರ್ ಅಂತ ಬಂದಾಗ, ಜನರಲ್ ಕ್ಯಾಟಗಿರಿಯವ್ರಿಗೆ 750 ರುಪೀಸ್ ಫೀಸ್ ಇದೆ. ಆ್ಯಂಡ್ SC ST ಮತ್ತು ಕ್ಯಾಟಗಿರಿ 1 ಜೊತೆಗೆ ಇನ್ ಕೇಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಏನಾದಿದ್ರೆ ಅವ್ರಿಗೆಲ್ಲ 500 ರುಪೀಸ್ ಕೊಟ್ಟಿದ್ದಾನೆ. ಅದಾದಮೇಲೆ ಫಿಸಿಕಲಿ ಚಾಲೆಂಜ್ಡ್ ಏನಿರ್ತಾರೆ ಅವರಿಗೆ 250 ರುಪೀಸ್ ಕೊಟ್ಟಿದ್ದಾರೆ. ಸೊ ಇಷ್ಟು ಫೀಸ್ ಸ್ಟ್ರಕ್ಚರು. ಅದಾದಮೇಲೆ ಎಕ್ಸಾಮ್ ಡೇಟ್ಸ್ನ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಎಕ್ಸಾಮ್ ಡೇಟ್ಸು ನಾವು ನೆಕ್ಸ್ಟು ಇದರಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 ಪೇಪರ್ ಇರುತ್ತೆ. ಒಂದು ಜನರಲ್ ನಾಲೆಡ್ಜು, ಇನ್ನೊಂದು ಬಂದು ಸ್ಪೆಸಿಫಿಕ್ ಪೇಪರ್. ಅಂದರೆ ಡಿಪ್ಲೊಮಾ ಏನು ಫಾರ್ಮಸಿಸ್ಟ್ಗೆ ಫಾರ್ಮಸಿ ರಿಲೇಟೆಡ್ ಪೇಪರ್ ಇರುತ್ತೆ, ನರ್ಸಿಂಗ್ ಆಫೀಸರ್ಗೆ ನರ್ಸಿಂಗ್ ರಿಲೇಟೆಡ್ ಪೇಪರ್ ಇರುತ್ತೆ. ಅದು ಬಿಟ್ಟರೆ ಕನ್ನಡ ಭಾಷೆ ಪರೀಕ್ಷೆ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಕನ್ನಡ ಭಾಷೆ ಪರೀಕ್ಷೆ ಅಂದರೆ ಯಾರು ಇನ್ ಕೇಸ್ ನಮ್ಮ ಕರ್ನಾಟಕದಲ್ಲಿ ಓದಿಲ್ಲ, ಸೊ ಇನ್ ಕೇಸ್ ಕರ್ನಾಟಕದಲ್ಲಿ SLCನ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಾಗಿ ಓದಿಲ್ಲ, ಅಥವಾ PUCಲಿ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಓದಿಲ್ಲ, ಅವರಿಗೆ ಕಂಪಲ್ಸರಿ ಕನ್ನಡ ಒಂದು ಎಕ್ಸಾಮ್ ಇರುತ್ತೆ. ಸೊ ಆ ಒಂದು ಎಕ್ಸಾಮ್ ಕೂಡ ಬರೀಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಎಕ್ಸಾಮ್ ಯಾವ ಟೈಪಲ್ಲಿ ಮಾಡ್ತೀವಿ ಅನ್ನೋದಕ್ಕೆ 2 ಥರ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಅವ್ರು ಮೆನ್ಷನ್ ಮಾಡಿಲ್ಲ. ಒಂದು ದೇ ಮೇ ಡೂ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತೀವಿ, ಅಥವಾ ಆನ್ಲೈನ್ ಟೆಸ್ಟ್ ಅಂತ ಕರಿತೀವಿ, ಅಥವಾ ಆಫ್ಲೈನ್ ಅಂತ. ಇನ್ನೂ ಕ್ಲಿಯರಾಗಿ ಯಾವುದಂತ ಇದಾಗಿಲ್ಲ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಅವ್ರು ಏನು ಮಾಡ್ಬೋದು, ಎಕ್ಸಾಮ್ನ ಮಾಡ್ಬೋದು. ಅಂದರೆ ಆನ್ಲೈನ್ ಆದರೂ ಮಾಡ್ಬೋದು, ಆಫ್ಲೈನ್ ಆದರೂ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಎಕ್ಸಾಮ್ ಸೆಂಟ್ರು ಏನು ಡೀಟೇಲ್ಸ್, ಎಕ್ಸಾಮ್ ಆಲ್ ಟಿಕೆಟ್ ಇದೆಲ್ಲ ನಾವು ಆಮೇಲೆ ರಿಲೀಸ್ ಮಾಡ್ತೀವಿ. ಅಂದರೆ ಅಪ್ಲೈ ಮಾಡಿದ್ಮೇಲೆ ರಿಲೀಸ್ ಮಾಡ್ತಾರೆ ನಾರ್ಮಲಿ. ಆ್ಯಂಡ್ ಕನ್ನಡ ಭಾಷೆ ಆಗಲೇ ನಿಮಗೆ ಹೇಳಿದೆ, ಏನು ಪೇಪರ್ 3 ಪೇಪರ್ ಇರುತ್ತೆ. ಕನ್ನಡ ಭಾಷಾ ಅಂದರೆ ಯಾರು SLCಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ PUCಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿಲ್ಲ, ಅವ್ರಿಗೆ ಕನ್ನಡ ಎಕ್ಸಾಮ್ ಪೇಪರು ಕಡ್ಡಾಯ ಕನ್ನಡ ಪೇಪರ್ ಇರುತ್ತೆ. ಅದಾದಮೇಲೆ ಸಾಮಾನ್ಯ ಜ್ಞಾನ ಬಂದಾಗ ಇದಕ್ಕೆ 100 ಮಾರ್ಕ್ಸ್ ಕೊಟ್ಟಿದ್ದಾರೆ ಟೋಟಲ್ಲು. ಆ್ಯಂಡ್ ಡ್ಯೂರೇಷನ್ ಬಂದು 2 ಅವರ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಸ್ಪೆಸಿಫಿಕ್ ಪೇಪರ್ ಬಂದು 100 ಮಾರ್ಕ್ಸಿಗಿದೆ. ಆ್ಯಂಡ್ ಇದಕ್ಕೂ 2 ಅವರ್ಸ್ ಪೇಪರ್ ಇರುತ್ತೆ. ಅಂದರೆ ಟೋಟಲ್ 4 ಅವರು 2 ಪೇಪರ್ ಬರೀಬೇಕಾಗತ್ತೆ 2 ಅವರ್ಸ್ಗೆ. ಆ್ಯಂಡ್ 100 ಮಾರ್ಕ್ಸ್ಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವೇನು ಜ್ಞಾಪಕ ಇಟ್ಕೋಬೇಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಇಲ್ಲಿ ಈಗ ಹೊಸ ಸಿಸ್ಟಮ್ ಏನು ತಂದಿದ್ದಾರೆ ಅಂದರೆ, ಇದುವರೆಗೂ MCQs ಅಂತ ಬಂದಾಗ 4 ಆಪ್ಷನ್ಸ್ ಕೊಡ್ತಿದ್ರು. ಈಗ 5ನೇ ಆಪ್ಷನ್ನು ಕೊಡ್ತಿದ್ದಾರೆ. 5ನೇ ಆಪ್ಷನ್ ಏನು ಅಂದರೆ, ನಮಗಿದು ಆನ್ಸರ್ ಗೊತ್ತಿಲ್ಲ ಅಂತ ನೀವು ಮಾರ್ಕ್ ಮಾಡ್ಬೋದು. ಸೊ ಆ ಮಾರ್ಕ್ ಮಾಡಿದಾಗ ಮಾತ್ರ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಆಗಲ್ಲ. ಇನ್ ಕೇಸ್ ನೀವು ಮಾಡಲಿಲ್ಲ ಅಂದ್ಕೊಳ್ಳಿ, ಅದು ಈ ಆಪ್ಷನ್ ಅಂತ ಕೊಟ್ಟಿರ್ತಾನೆ, ಈ ಆಪ್ಷನ್ ಮಾರ್ಕ್ ಮಾಡಿದ್ರೆ ನೆಗೆಟಿವ್ ಮಾರ್ಕಿಂಗ್ ಆಗಲ್ಲ, ನಮಗೆ ಗೊತ್ತಿಲ್ಲ ಅಂತ ಅರ್ಥ. ಇನ್ ಕೇಸ್ ಈ ಆಪ್ಷನ್ ನೀವು ಮಾರ್ಕ್ ಮಾಡಲಿಲ್ಲ ಅಂದ್ಕೊಳ್ಳಿ, ಆಗೇನು ಕನ್ಸಿಡರ್ ಆಗುತ್ತೆ, ನೆಗೆಟಿವ್ ಮಾರ್ಕಿಂಗಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜ್ಞಾಪಕ ಇಟ್ಕೋಬೇಕು. ಅದಾದಮೇಲೆ ಸೊ ಇನ್ನು ಏನು ಅರ್ಹತಾ ಷರತ್ತುಗಳು ಇವೆಲ್ಲ ಕಾಮನ್ನಾಗಿ ಎಲ್ಲರೂ ಎಲಿಜಿಬಲ್ ಇರ್ತಾರೆ. ಜಾಸ್ತಿ ಏನು ಕ್ಯಾಸ್ಟ್ ಸರ್ಟಿಫಿಕೇಟು ಇದೇನು ಸರ್ಟಿಫಿಕೇಟ್ಸ್ ಇದೆ ಅದೆಲ್ಲ ಇದೆ. ಅದು ಬಿಟ್ಟರೆ ಇದರಲ್ಲಿ ನಿಮಗೆ ತಿಳ್ಕೊಬೇಕಾಗಿರೋದು ಇನ್ನೇನಿದೆ ಅಂದರೆ, ಸೊ ಇಷ್ಟು ಡೀಟೇಲ್ಸು ನಿಮಗೆ. ಸೊ ನಾನು ಈ ಒಂದು ಏನು ನಿಮಗೆ ನೋಟಿಫಿಕೇಷನ್ ಇದೆ, ಈ ನೋಟಿಫಿಕೇಷನ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಡೀಟೇಲಾಗಿ ನೋಟಿಫಿಕೇಷನ್ ಓದ್ಕೋಬೋದು. ಆ್ಯಂಡ್ ಇನ್ ಕೇಸ್ ನಿಮಗೇನಾದರೂ ಡೌಟ್ಸ್ ಇತ್ತು, ಅಥವಾ ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋದು ಗೊತ್ತಾಗಲಿಲ್ಲ, ಯಾವ ಥರ ಹಾಕಬೇಕು ಅನ್ನೋದೇನಾದರೂ ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಯಾವ ಥರ ಅಪ್ಲೈ ಮಾಡಬೇಕು ಅಥವಾ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಇಷ್ಟು ಈ ಒಂದು ನೋಟಿಫಿಕೇಷನಲ್ಲಿ ಇರೋವಂಥ ಡೀಟೇಲ್ಸು. ಈ ನೋಟಿಫಿಕೇಷನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಜೊತೆಗೆ ಏನು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡೋಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಕೋಬೋದು. ಸೊ ಇಷ್ಟು ಈ ವಿಡಿಯೋದಲ್ಲಿ ಕೊಡುವಂಥ ಇನ್ಫಾರ್ಮೇಷನು. ಸೊ ಯಾರಿಗಾದರೂ ನಿಮಗೆ ನೋಡೋವಂಥವ್ರಿಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಬೇಕಾಗಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಅವಿನಾಶ್. ಇದು ಅವಿನ್ಸ್ ಬಯಾಲಜಿ ಚಾನಲ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.